ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಮತ್ತಿಗಟ್ಟಿ. ಅದೇ ಫೋನ್ ಮಾಡಿದ್ದೆ ಅಲ್ಲ, ಜರ್ನಲಿಸ್ಟ್. ಅವನ ಬಗ್ಗೆ ಯಾರು ಏನು ಕೇಳಿದ್ರು ಹೇಳ್ತಾ ಇಲ್ಲ ಸರ್. ಅಟ್ಲೀಸ್ಟ್ ನೀವಾದರೂ ಒಳಗ್ ಬಾ. ನೀವೇನು ಹೆದರ್ಬೇಡಿ ಸರ್, ನಿಮ್ಮ ಹೆಸರು ಹಾಕಲ್ಲ ಪೇಪರಲ್ಲಿ. ನನ್ನ ಹೆಸರು ಪೂರ್ತಿ ಹಾಕು. ಚೇತನ್, ಸನ್ ಆಫ್ ಗಿರಿಯಪ್ಪ. ಬರ್ಕೋ. ಈ ಕೇಳು ಸರ್, ಅವನು ಸ್ಟಾರ್ ಆಗೋ ಮುಂಚೆ ಬೆಂಗಳೂರಲ್ಲಿದ್ದಾಗ ಬೇರೆ ಹೆಸರು ಇತ್ತಂತಲ್ಲ, ಅದೇ ಪಾಪು, ಚಿನ್ನು, ಗುಡ್ಡಿ. ಅದು ವಿರಾಜ್ ಹೇಗಾಯ್ತು ಸರ್? ಕಾವಲೂರ್ ಸಿನ್ಸ್ 1938. ಹಂಗಂದ್ರೆ ಅದು ಕಂಪ್ನಿ ಹುಟ್ಟಿದ ವರ್ಷ. ಯಾಕಂಗ ಹಾಕ್ತಾರೆ? ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದು ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಜನ್ಮದಲ್ಲಿ ಸ್ಟಾರ್ ಆಗಬೇಕು ಅಂತ ಡಿಸೈಡ್ ಆದ. ಸ್ಟಾರ್? ಒಂದು ಘಟನೆ ಹೇಳ್ತೀನಿ ಕೇಳು. ಸರ್, 100 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿನ ರ್ಯಾಶ್ ಆಗಿ ಓಡಿಸಿದ್ದಾನೆ. ಕಿಚನಲ್ಲಿ ಎಲ್ಲ ಸಾಮಾನು ಕುತ್ಕೊಂಡು ಬಂದಿದ್ದಾನೆ. ಎಲ್ಲ ಸಾಮಾನು ಹರಿದು ಹಾಕಿದ್ದಾನೆ. ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಯಾರಿಗೋ ಫೋನ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ತರಿಸಿದಾನೆ ಅನ್ಸುತ್ತೆ. ಹೆಸರು ಕೇಳಿದ್ರೆ ಹೆಸರು ಹೇಳ್ತಿಲ್ಲ. ಲಾಲಿಪಾಪ್ ಇದೆಯಾ? ನನ್ನ ಮುಂದೆನೆ ನನ್ನ ಮನೇಲೆ ಲಾಲಿಪಾಪ್ ತಿಂತೀಯಾ? ಸಿಡಿಲಿಗೆ ಗದರಿದ್ರು. ಸೂಟು ಬೂಟಿನ ದಬಲತ್ತು. ನೀನು ಯಾವತ್ತಿದ್ರು ಚಿಕ್ಕ ಹುಡುಗನೇ. ಹೆಸರು ಹೇಳೋಕ್ಕೂ ಸ್ಕೋಪ್ ಏನು ನನಗೆ? ಅವನು ಒಂದು ಗುಡುಗಿದ್ರೆ ಲಾಲಿಪಾಪ್ ಕೈಯಿಂದ ಕಿತ್ಕೊಂಡ್ಬಿಡ್ತೀನಿ ನೋಡು. ಇಡೀ ಮನೆನೇ ಅಲ್ಲಾಡಿ ಹೋಯ್ತು. ಬರ್ತ್ ಸರ್ಟಿಫಿಕೇಟು ಎಲ್ಲೋಯ್ತು? ಸಿಕ್ತು ಲಾಲಿಪಾಪ್. ಇಲ್ಲೇ ಇತ್ತು. ಅವನನ್ನು ಯಾರು ಇನ್ನು ಎತ್ಕೊಂಡು ಎಲ್ಲಿಗೆ ಹೋದ್ರು ಅವನ ಹವಾ ಮಾತ್ರ ಎಲ್ಲರಿಗೂ ಗೊತ್ತಿತ್ತು. ವಿರಾಜ್, ಸಿನ್ಸ್ 2020. ಸರ್, ಅಷ್ಟು ಸಣ್ಣ ಹುಡುಗನ್ನ ಬ್ರ್ಯಾಂಡ್ ಅಂತ ಹೇಗೆ ಒಪ್ಕೋತೀರಾ? ಕೌಲೂರ್ ಕುಟುಂಬಕ್ಕೆ ಹೊಸ ಹುರುಪ್ ಕೊಟ್ಟಿದ್ದೀನಿ. ಅದು ಶೇಕ್ ಹ್ಯಾಂಡ್ ಕೊಡುತ್ತೆ, ನನ್ನ ಮೇಲೂ ಎತ್ತಿ ಹಿಡಿಯುತ್ತೆ. ಸಣ್ಣ ಮಕ್ಕಳು ವಿಸಲ್ ಹೊಡೆದು ಆಟಕ್ಕೆ ಕರ್ಕೊಂಡು ಹೋಗ್ತಿದ್ದ ಹುಡುಗ ಸ್ಟಾರ್ಸ್ ವಿಸಲ್ ಹೊಡೆದು ಕೊಂಡಾಡೋ ಸೂಪರ್ ಸ್ಟಾರ್ ಆದ. ಎಲ್ಲರೂ ಸ್ಟಾರ್ ಅಂತ ಒಪ್ಕೊಂಡ್ಮೇಲೆ ನನ್ನ ಹುಡುಗ ಅಲ್ವೇ ಅಲ್ಲ. ನಾನು ನೀನು ಏನು ಒಪ್ಕೊಳ್ಳೋದು? ವಿರಾಜ್, 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 ವಿರಾಜ್.